ಮೇಡಮ್, ಈಗ ನಿಮ್ಮ ಕೈ ಮೀರುವಂಥದ್ದು ನಾನೇನು ಕೇಳ್ತೀನಿ ಅಂದರೆ, ಈಗ OMR ಶೀಟು ಅರ್ಧ ಕೊಟ್ಟುಬಿಡುತ್ತೆ, ಅರ್ಧ ಫಿಲ್ ಮಾಡಿದ್ರಂತೆ, ಅರ್ಧ ಫಿಲ್ ಮಾಡಿರಲಿಲ್ವಂತೆ, ಅದನ್ನಲ್ಲೇ ತುಂಬಿಕೊಂಡಿದ್ದಾರೆ ಅಂತೆಲ್ಲ ಆರೋಪಗಳು ಬರ್ತಾವಲ್ಲ, ಇದು ಯಾರ ಕೈಗೆ ಬರ್ತಾವೆ ಮೇಡಮ್? ನನ್ನೊಂದು ಕ್ಯೂರಿಯಾಸಿಟಿ ಇದು. ಈಗ ನಾನೊಂದು ಎಕ್ಸಾಮ್ ಬರ್ದಿದ್ದೀನಿ, ಅರ್ಧ ಫಿಲ್ ಮಾಡಿದ್ದೀನಿ, ಅರ್ಧ ಫಿಲ್ ಮಾಡಿಲ್ಲ, 80 ಲಕ್ಷ ಕೊಟ್ಟು 40 ಲಕ್ಷ ಅಡ್ವಾನ್ಸ್ ಕೊಟ್ಟುಬಿಟ್ರೆ ಅಲ್ಲಿ ಯಾರೋ ಪೂರ್ತಿ ಫಿಲ್ ಮಾಡಿಬಿಟ್ಟು ರಿಸಲ್ಟ್ ಕೊಡ್ತಾರಂತೆ ಅಂತ ಬಂದಾಗ ಇದೆಲ್ಲ ಯಾರು ಸುಪರ್ದಿಗೆ ಬರುತ್ತೆ ಮೇಡಮ್? ಹೊರಗಿನವ್ರ ಕೈ ಇರುತ್ತೆ, ಅದರಲ್ಲಿ ಒಳಗಿನವ್ರು ಯಾರೋ ಇರಬೇಕಲ್ಲ? ಸರ್, ನಾನು ಈಗ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇಚ್ಛೆ ಪಡ್ತೀನಿ, ಯಾಕಂದರೆ ಇದು ಬಹಳ ಕ್ರೂಷಿಯಲ್ ಆಗಿರುವಂಥ ಪ್ರಶ್ನೆ. ನಾನು ಬಂದಾಗ್ಲಿಂದನೂ ಅದನ್ನು ಗಮನಿಸ್ತಿದ್ದೀನಿ. ಈಗ ಎಕ್ಸಾಮ್ ಸೆಂಟರ್ನಲ್ಲಿ ಅವರು ಉತ್ತರ ಬರೀತಾರೆ ಅಭ್ಯರ್ಥಿಗಳು. ಅದಾದ ನಂತರ ಆ ಸೆಂಟರಿನ ಇನ್ವಿಜಿಲೇಷನ್ನು ಯಾರು ಮಾಡ್ತಾರೆ, ಜೊತೆಗೆ ನಮ್ಮ ಇಲಾಖೆಯಿಂದನೂ ಅವ್ರ ನೇಮಕ ಮಾಡಿರ್ತೀವಿ. ಅಲ್ಲೇ ಇಮಿಡಿಯೇಟ್ ಆಗಿ ಅದು ಸೀಲ್ ಆಗಿಬಿಟ್ಟು ಪೋಸ್ಟ್ ಆಫೀಸ್ಗೆ ಹೋಗುತ್ತೆ ಪೇಪರ್ಸು. ಪೋಸ್ಟ್ ಆಫೀಸ್ ಮೂಲಕ ಅದು ನಮಗೆ ತಲುಪುತ್ತೆ ಬೆಂಗಳೂರಿನ ಕೇಂದ್ರ ಕಚೇರಿಯನ್ನು. ಕೇಂದ್ರ ಕಚೇರಿನಲ್ಲಿ ನಾವು CCTV ಕ್ಯಾಮ್ರಾದ ಅಡಿಯಲ್ಲಿನೇ ಅದನ್ನು ಸ್ಟ್ರಾಂಗ್ ರೂಮ್ನಲ್ಲಿ ಅದನ್ನು ಡೆಪಾಸಿಟ್ ಮಾಡ್ತೇವೆ. ಈ ಅಂತರದಲ್ಲಿ ಯಾರು ಅದನ್ನು ತಗೊಂಡು ಟ್ಯಾಂಪರ್ ಮಾಡಲಿಕ್ಕೆ ಅವಕಾಶಗಳು ಆಗೋದೇ ಇಲ್ಲ ಅನ್ನೋಂಥದ್ದು ನನ್ನ ಒಂದು ವೈಯಕ್ತಿಕವಾಗಿರುವಂಥ ಸ್ಪಷ್ಟ ಅಭಿಪ್ರಾಯ. ಆದರೆ ಇದ್ರ ಮಧ್ಯನೂ ನಡೀತಾ ಇದೆ ಅಂತಂದರೆ ಬಹುಶಃ ಎಲ್ಲಾಗಿರ್ಬೋದು ಅನ್ನೋದನ್ನು ಈ ಮೀಡಿಯೇಟರ್ಸ್ ಏನು ಇದ್ದಾರೆ ಇವರನ್ನ ಹಿಡಿದು ಸರಿಯಾಗಿ ವಿಚಾರಣೆ ಮಾಡಿದ್ರೆ ಮಾತ್ರ ಹೊರಗಡೆ ಬರುತ್ತೆ. ಜೊತೆಗೆ ನಮ್ಮವರು ಇನ್ವಾಲ್ವ್ ಆಗಿದ್ದಾರೆ ಒಳಗಡೆ ಈ ಸ್ಟ್ರಾಂಗ್ ರೂಮ್ನಲ್ಲಿ ಈ ಥರದ್ದು ಏನಾದರೂ ನಡೀತದೆ ಅಂದರೆ ಅದನ್ನು ನಾವೀಗಾಗಲೇ CCTV ಅನ್ನು ಚೆಕ್ ಮಾಡಬೇಕಂತ ಹೇಳಿದ್ದೀವಿ. ಯಾಕಂದರೆ ನಮ್ಮ ಗಮನಕ್ಕಿಲ್ದೇ ಯಾರೂ ಸ್ಟ್ರಾಂಗ್ ರೂಮ್ ಒಳಗಡೆ ಎಂಟರ್ ಆಗಲಿಕ್ಕೆ ಆಗಲ್ಲ. ಅಲ್ಲೂ ಪೊಲೀಸ್ ಕಣ್ಗಾವಲು ಇದ್ದೇ ಇರುತ್ತೆ. CCTV ಅಲ್ದೇ ಪೊಲೀಸ್ ಕಣ್ಗಾವಲು ಇರುತ್ತೆ. ಮತ್ತು ನಾವೀಗಾಗಲೇ 2 ಎಕ್ಸಾಮಿನ OMR ಶೀಟ್ಗಳನ್ನು ವೆರಿಫೈ ಮಾಡಿದ್ದೀವಿ. ಬಟ್ ಆ ರೀತಿ ಆಮೇಲೆ ತುಂಬಿಸಿದ್ರು ಅನ್ನೋಂಥದ್ದು ನಮಗೆ ಈಗ ಕಂಡು ಬಂದಿಲ್ಲ. ಹಿಂದೆ ಒಂದು ಎಕ್ಸಾಮ್ನಲ್ಲಿ ಆ ರೀತಿ ಆಗಿತ್ತು ಅಂತ ಹೇಳಿದ್ರು, ಅದು ನ್ಯಾಯದಲ್ಲಿದೆ, ಅದ್ರ ಬಗ್ಗೆ ನಾವು ಇನ್ನೊಮ್ಮೆ ತನಿಖೆನೂ ಕೂಡ ಮಾಡಿಸ್ತೀವಿ. ಬಟ್ ಇದನ್ನು ಸಂಪೂರ್ಣವಾಗಿ ತೊಡೆದು ಹಾಕಲಿಕ್ಕೆ ಏನೇನು ಬೇಕು, ಈ ಅನುಮಾನ ಇರ್ಬೋದು ಅಥವಾ ಇದು ನಡೀತಾ ಇದ್ರೆ ಆ ಥರ ನಡೆಯೋದನ್ನು ತಡೆಯೋಕ್ಕಿರ್ಬೋದು, ಇವೆರಡು ಕೆಲಸವನ್ನು ನಾವು ಸಂಪೂರ್ಣವಾಗಿ ಮಾಡಲೇಬೇಕು ಅಂತ ಈಗ ನಿನ್ನೆ ತುರ್ತು ಮೀಟಿಂಗ್ ಏನು ತಗೊಂಡಿದ್ರು ಅದರಲ್ಲಿ ನಾವು ಅಧಿಕಾರಿಗಳು ಅವರಿಗೆ ಸಬ್ಮಿಟ್ ಮಾಡಿದ್ದೀವಿ. ಆಯೋಗ ಕೂಡ ಅದಕ್ಕೆ ಒಪ್ಪಿದೆ. ಇದು ಯಾವುದೇ ಲೋಪ ಇಲ್ದಂಗೆ ತನಿಖೆ ಆಗಬೇಕು, ಯಾರನ್ನು ಬಿಡುವಂಥ ಪ್ರಶ್ನೆ ಇಲ್ಲ ಅನ್ನುವಂಥದ್ದು ಆಯೋಗ ನಮಗೆ ಹೇಳಿದೆ. ಹಾಗಾಗಿ ನಮಗೆ ಯಾವ ಅಡೆತಡೆ ಇಲ್ಲ ತನಿಖೆ ನಡೆಸಲಿಕ್ಕೆ. ನಮಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಸೊ ನಾವು ಮಾಡ್ತೀವಿ ತನಿಖೆಯನ್ನು. ಮೇಡಮ್, ನಾನು ಇರ್ರೆಸ್ಪೆಕ್ಟಿವ್ ಆಫ್ ದಿ ಗೌರ್ಮೆಂಟ್ ಒಂದು ಕ್ವಶನ್ ಕೇಳಲಿಕ್ಕೆ ಬಯಸ್ತೀನಿ. ಹಿಂದಿನ ಸರ್ಕಾರ, ಮೈತ್ರಿ ಸರ್ಕಾರ, BJP ಸರ್ಕಾರ, ಇವತ್ತಿನ ಕಾಂಗ್ರೆಸ್ ಸರ್ಕಾರ, ಅದಕ್ಕಿಂದಿನ ಕಾಂಗ್ರೆಸ್ ಸರ್ಕಾರ, ಯಾವುದಾದ್ರೂ ವಿಚಾರ ಇರಲಿ ಮೇಡಮ್, ಎಷ್ಟು ಹುದ್ದೆಗಳು ಈ ಥರ ಒಂದು ಕೋರ್ಟ್ನ ವಿಚಾರಣೆಗೆ ಸಿಕ್ಕಾಕೊಂಡು ಕೆಲವರು ಇನ್ನೊಮ್ಮೆ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಸಿಕ್ಕಿರಬಹುದು, ಸಿಗದೇ ಇರಬಹುದು, ಕೋರ್ಟು ತೀರ್ಪು ಬರಲಿ ಅಂತ ಕಾಯ್ತಾ ಇರಬಹುದು, ವಯೋಮಿತಿ ಮೀರಿರಬಹುದು, ಎಷ್ಟು ಲಕ್ಷ ಜನ ಇವತ್ತಿಗೂ ನಾನು ಬರೆದಂಥ ಎಕ್ಸಾಮ್ಗೆ ಇನ್ನೂ ರಿಸಲ್ಟ್ ಸಿಕ್ಕಲಿಲ್ಲ ಕಾಂಟ್ರವರ್ಸಿಯ ಕಾರಣದಿಂದಾಗಿ ಅಂತ ಅಂದಾಜಿದ್ದಾರೆ ಮೇಡಮ್, ಒಂದು ಅಪ್ರಾಕ್ಸಿಮೇಟ್ಲಿ? ಸರ್, ಖಚಿತವಾಗಿ ನಂಬರ್ ಹೇಳಲಿಕ್ಕೆ ಆಗಲ್ಲ, ಯಾಕಂದರೆ ಇದು ಬಹಳ ವರ್ಷಗಳದ್ದು ಇದನ್ನು ತಾವು ಕೇಳ್ತಾ ಇದ್ದೀರಿ. ಆದರೆ ನನಗೆ ಗೊತ್ತಿರೋ ಹಾಗೆ ನಮ್ಮಲ್ಲಿ ಏನು ಕೇಸ್ ದಾಖಲಾಗಿರುತ್ತೆ ಅದನ್ನು ನೋಡಿದ್ರೆ ಒಂದು 500ಕ್ಕೂ ಹೆಚ್ಚು ಕೇಸ್ಗಳು ನಮ್ಮಲ್ಲಿ ಇನ್ನೂ ಚಾಲ್ತಿಯಲ್ಲಿದ್ದಾವೆ KPSCನಲ್ಲಿ. ಇದು ಈ ಥರನೇ ಅಭ್ಯರ್ಥಿಗಳು ಯಾರು ಇದ್ರ ಬಗ್ಗೆ ವೈಯಕ್ತಿಕವಾಗಿ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿರ್ತಾರೆ, ಅವರು ಹೋಗಿರ್ತಾರೆ ಕೇಸ್ ಹಾಕೊಂಡು. ಸೊ ಅಂಥದ್ದೇ 500 ಕೇಸ್ ಇದೆ. ಅದರಲ್ಲಿ ಅನ್ಯಾಯಕ್ಕೊಳಗಾದವರು ಇರ್ತಾರೆ, ಕೆಲವು ಕೇಸು ನಮ್ಮ KPSC ಕಡೆಯಿಂದನೂ ಹಾಕಿರ್ತೇವೆ. ಸೊ ಹಾಗಾಗಿ ಲಕ್ಷಾಂತರ ಸಾವಿರಾರು ಅಂತ ನಾನು ಹೇಳಲಿಕ್ಕೆ ನನಗೆ ಖಚಿತವಾಗಿ ಗೊತ್ತಿಲ್ಲ. ಆದರೆ 500 ಮೇಲಂತೂ ಇದೆ ಕೇಸು.